ಹಾಯ್ ಫ್ರೆಂಡ್ಸ್, ಜಿ ಆರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸಂಗೀತ ನಿರ್ದೇಶಕ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದ 106ನೆಯ ಚಿತ್ರದಿಂದ 140ನೆಯ ಚಿತ್ರದವರೆಗೂ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಅವರ 106ನೆಯ ಚಿತ್ರ ಪ್ರೀತಿ ವಾತ್ಸಲ್ಯ. ಈ ಚಿತ್ರವು 1984ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 107ನೆಯ ಚಿತ್ರ ಪ್ರೇಮ ಸಾಕ್ಷಿ. ಈ ಚಿತ್ರವು 1984ರಲ್ಲಿ ತೆರೆ ಕಂಡು ಅವರೇಜ್ ಆಗಿತ್ತು. ಅವರ 108ನೆಯ ಚಿತ್ರ ಒಂದೇ ರಕ್ತ. ಈ ಚಿತ್ರವು 1984ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 109ನೆಯ ಚಿತ್ರ ಒಲವು ಮೂಡಿದಾಗ. ಈ ಚಿತ್ರವು 1984ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 110ನೆಯ ಚಿತ್ರ ಮೂರು ಜನ್ಮ. ಈ ಚಿತ್ರವು 1984ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 111ನೆಯ ಚಿತ್ರ ಕಾಳಿಂಗ ಸರ್ಪ. ಈ ಚಿತ್ರವು 1984ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 112ನೆಯ ಚಿತ್ರ ಶಬ್ದಗಳು. ಈ ಚಿತ್ರವು 1985ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ 113ನೆಯ ಚಿತ್ರ ಸೇಡಿನ ಹಕ್ಕಿ. ಈ ಚಿತ್ರವು 1985ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 114ನೆಯ ಚಿತ್ರ ಕಾಡಿನ ರಾಜ. ಈ ಚಿತ್ರವು 1985ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 115ನೆಯ ಚಿತ್ರ ಜೀವನ ಚಕ್ರ. ಈ ಚಿತ್ರವು 1985ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 116ನೆಯ ಚಿತ್ರ ಗಿರಿ ಬಾಲೆ. ಈ ಚಿತ್ರವು 1985ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 117ನೆಯ ಚಿತ್ರ ಬಿಡುಗಡೆಯ ಬೇಡಿ. ಈ ಚಿತ್ರವು 1985ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 118ನೆಯ ಚಿತ್ರ ಬೆಟ್ಟದ ಹೂವು. ಈ ಚಿತ್ರವು 1985ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 119ನೆಯ ಚಿತ್ರ ಸೀಳು ನಕ್ಷತ್ರ. ಈ ಚಿತ್ರವು 1986ರಲ್ಲಿ ತೆರೆ ಕಂಡು ಅವರೇಜ್ ಆಗಿತ್ತು. ಅವರ 120ನೆಯ ಚಿತ್ರ ವಿಶ್ವರೂಪ. ಈ ಚಿತ್ರವು 1986ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 121ನೆಯ ಚಿತ್ರ ಮತ್ತೊಂದು ಚರಿತ್ರೆ. ಈ ಚಿತ್ರವು 1986ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ 122ನೆಯ ಚಿತ್ರ ಉಷ. ಈ ಚಿತ್ರವು 1986ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 123ನೆಯ ಚಿತ್ರ ಪ್ರೇಮ ಗಂಗೆ. ಈ ಚಿತ್ರವು 1986ರಲ್ಲಿ ತೆರೆ ಕಂಡು ಅವರೇಜ್ ಆಗಿತ್ತು. ಅವರ 124ನೆಯ ಚಿತ್ರ ಮೃಗಾಲಯ. ಈ ಚಿತ್ರವು 1986ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 125ನೆಯ ಚಿತ್ರ ಗುರಿ. ಈ ಚಿತ್ರವು 1986ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 126ನೆಯ ಚಿತ್ರ ಕರುಣಾಮಯಿ. ಈ ಚಿತ್ರವು 1987ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 127ನೆಯ ಚಿತ್ರ ಇನ್ಸ್ಪೆಕ್ಟರ್ ಕ್ರಾಂತಿಕುಮಾರ್. ಈ ಚಿತ್ರವು 1987ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 128ನೆಯ ಚಿತ್ರ ಆಪತ್ ಬಾಂಧವ. ಈ ಚಿತ್ರವು 1987ರಲ್ಲಿ ತೆರೆ ಕಂಡು ಅವರೇಜ್ ಆಗಿತ್ತು. ಅವರ 129ನೆಯ ಚಿತ್ರ ಸುಪ್ರಭಾತ. ಈ ಚಿತ್ರವು 1988ರಲ್ಲಿ ತೆರೆ ಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ 130ನೆಯ ಚಿತ್ರ ಸಂಭವಾಮಿ ಯುಗೆ ಯುಗೆ. ಈ ಚಿತ್ರವು 1988ರಲ್ಲಿ ತೆರೆ ಕಂಡು ಅವರೇಜ್ ಆಗಿತ್ತು. ಅವರ 131ನೆಯ ಚಿತ್ರ ನಮ್ಮೂರ ರಾಜ.
ಈ ಚಿತ್ರವು 1988ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 132ನೆಯ ಚಿತ್ರ ಜನನಾಯಕ. ಈ ಚಿತ್ರವು 1988ರಲ್ಲಿ ತೆರೆ ಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ 133ನೆಯ ಚಿತ್ರ ಧರ್ಮಾತ್ಮ. ಈ ಚಿತ್ರವು 1988ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 134ನೆಯ ಚಿತ್ರ ಅರ್ಜುನ್. ಈ ಚಿತ್ರವು 1988ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 135ನೆಯ ಚಿತ್ರ ಹೃದಯ ಗೀತೆ. ಈ ಚಿತ್ರವು 1989ರಲ್ಲಿ ತೆರೆ ಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ 136ನೆಯ ಚಿತ್ರ ಗಗನ. ಈ ಚಿತ್ರವು 1989ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 137ನೆಯ ಚಿತ್ರ ಡಾಕ್ಟರ್ ಕೃಷ್ಣ. ಈ ಚಿತ್ರವು 1989ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 138ನೆಯ ಚಿತ್ರ ಶಿವಶಂಕರ್. ಈ ಚಿತ್ರವು 1990ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 139ನೆಯ ಚಿತ್ರ ಕೆಂಪು ಸೂರ್ಯ. ಈ ಚಿತ್ರವು 1990ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 140ನೆಯ ಚಿತ್ರ ಮತ್ತೆ ಆಡಿತು ಕೋಗಿಲೆ. ಈ ಚಿತ್ರವು 1990ರಲ್ಲಿ ತೆರೆ ಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಸಂಗೀತ ನಿರ್ದೇಶಕ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದ 106ನೆಯ ಚಿತ್ರದಿಂದ 140ನೆಯ ಚಿತ್ರದವರೆಗೂ ತಿಳ್ಕೊಂಡ್ರಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.